ಬಿಜೆಪಿಯಲ್ಲಿ ಒಳ ಜಗಳ ತಾರಕಕ್ಕೇರಿದೆ. ನನ್ನ ಮುಟ್ಟೋಕೆ ಯಾರಿಂದಲೂ ಸಾಧ್ಯವಿಲ್ಲ. ನಮ್ಮ ಪಕ್ಷದಲ್ಲಿ ನಾ ಹೇಳಿದ ಮಾತೆ ಶಾಸನ, 5 ವರ್ಷ ನಾನೇ ಪಕ್ಷದ ರಾಜ್ಯಾಧ್ಯಕ್ಷ ಎಂದು ಬಿವೈ ವಿಜಯೇಂದ್ರ ಅಬ್ಬರಿಸಿ ಗುಡುಗಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬಿವೈ ವಿಜಯೇಂದ್ರ ಕೆಳಗಿಳಿಬೇಕು ಅಂತ ಎರಡು ಬಣಗಳು ಅಹೋರಾತ್ರಿ ಕೂಗಾಡ್ತಾ ಇದ್ರೂ ಕೂಡ ರಾಜ್ಯಾಧ್ಯಕ್ಷರು ಎರಡು ಬಣಕ್ಕೆ ಸೊಪ್ಪು ಹಾಕದೆ ನಾನೇ 5 ವರ್ಷ ಮುಂದುವರಿತೀನಿ, ಯಾರು ಏನೇ ಹೇಳಲಿ, ಯಾರು ಏನೇ ಮಾಡಲಿ, ನಾನೇ ಅಧ್ಯಕ್ಷ, ನಾನೇ ಮುಂದುವರಿಯುತ್ತೇನೆ ಎಂದು ಹಠದಿಂದ ಮಾತನಾಡಿರುವಂತಹದ್ದು. ಹಾಗಾದ್ರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆನೂ ಮಾಡ್ತೇನೆ, ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ನಾನೇ ಇರ್ತೀನಿ, 2ನೇ ಬಾರಿಗೂ ಕೂಡ ರಾಜ್ಯಾಧ್ಯಕ್ಷ ಆಗಿ ಕಾರ್ಯನಿರ್ವಹಿಸುತ್ತೇನೆ. ಇದು ಬಿವೈ ವಿಜಯೇಂದ್ರರ ಗುಡುಗು. ಯತ್ನಾಳ್ ಬಣದ ವಿರುದ್ಧ ತೊಡೆತಟ್ಟಿದ ವಿಜಯೇಂದ್ರ, ನನ್ನ ಮುಟ್ಟೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಒಂದ್ ಕಡೆ ಯತ್ನಾಳ್ ವಿಜಯೇಂದ್ರಗೆ ದರ್ಪ, ಅಹಂಕಾರ, ದುರಹಂಕಾರ ಇದೆ, ಹಾಗಾಗಿ ಹೀಗೆ ಮಾತನಾಡ್ತಾರೆ ಅಂತ ಹೇಳಿದ್ರು. ಆದರೆ ಈಗ ಮುಂದುವರಿದ ಭಾಗವಾಗಿ ವಿಜಯೇಂದ್ರ ನಾಮಾಟೆ ಶಾಸನಂ ಅನ್ನೋ ಥರ ನಾನೇ ಅಧ್ಯಕ್ಷನಾಗಿ ಮುಂದುವರಿತೀನಿ, ಬರೀ ಈ ಕೇವಲ 5 ವರ್ಷ ಮಾತ್ರ ಅಲ್ಲ, ಮುಂಬರುವ 5 ವರ್ಷವೂ ಕೂಡ ನಾನೇ ರಾಜ್ಯಾಧ್ಯಕ್ಷನಾಗಿರ್ತೀನಿ ಅಂತ ಹೇಳಿ ಬಹಳಷ್ಟು ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟಿರುವಂತಹದ್ದು. ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ನಾನೇ ಮುಂದುವರಿತಾ ಇದ್ದೀನಿ, 2ನೇ ಬಾರಿಗೂ ಕೂಡ ರಾಜ್ಯಾಧ್ಯಕ್ಷ ಆಗಿ ಕಾರ್ಯನಿರ್ವಹಿಸ್ತೀನಿ, ಇದು ಹೇಳಿರುವಂತಹದ್ದು ಈಗಿನ ಹಾಲಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಅಧ್ಯಕ್ಷರು ಕೇಂದ್ರ ಸೂಚಿಸಿದಂತೆ ಏನು ಪ್ರಕ್ರಿಯೆ ಇದೆ ಅದ್ರ ಪ್ರಕಾರ ಎಲ್ಲವೂ ಕೂಡ ಮುಗಿದಿದೆ. ಇದರಲ್ಲಿ ರಾಜ್ಯಾಧ್ಯಕ್ಷರು ಕೂಡ ಮುಕ್ತಿಸಿಲ್ಲ, ಬೇರೆ ಯಾವುದೇ ಪಕ್ಷದ ನಾಯಕರು ಕೂಡ ಅಲ್ಲಿ ಅವರ ಅಭಿಪ್ರಾಯಕ್ಕೆ ಅವಕಾಶ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ನಾವು ನಮ್ಮ ಅಭಿಪ್ರಾಯ ಕೊಡ್ಬೋದು. ನಾನು ರಾಜ್ಯಾಧ್ಯಕ್ಷ ಇತ್ತು, ನನ್ನ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾಕೆ ಶಿಖರ್ನ ಸ್ವಕ್ಷೇತ್ರ, ಶಿವಮೊಗ್ಗ ಜಿಲ್ಲೆ ಬಗ್ಗೆ ನಾನು ಅಭಿಪ್ರಾಯ ಕೊಡ್ಬೋದು, ಯಾವುದೇ ಜಿಲ್ಲೆ ಬಗ್ಗೆ ನಾನು ಅಭಿಪ್ರಾಯ ಕೊಡೋದಕ್ಕೆ ಸಾಧ್ಯ ಅಲ್ಲ. ಇದೊಂದು ವ್ಯವಸ್ಥೆ, ಒಂದೊಂದು ರಾಷ್ಟ್ರೀಯ ಪಕ್ಷ ಚುನಾವಣೆಯ ಒಂದು ಪದ್ಧತಿ ಏನಿದೆ, ಕಾನೂನು ಏನಿದೆ ಅದ್ರ ಪ್ರಕಾರ ನಡೆದಿದೆ. ಹಾಗಾಗಿ ಏನು ಬಹುತೇಕ 25 ಜಿಲ್ಲೆಗಳಾಗಿ ಯಾವುದು ಕೂಡ ಬದಲಾವಣೆ ಆಗುದಿಲ್ಲ. ಜಿಲ್ಲೆಯ ಅಧ್ಯಕ್ಷರುಗಳು ಕೇಂದ್ರ ಸೂಚಿಸಿದಂತೆ ಏನು ಪ್ರಕ್ರಿಯೆ ಇದೆ ಅದ್ರ ಪ್ರಕಾರ ಎಲ್ಲವೂ ಕೂಡ ಮುಗಿದಿದೆ. ಇದರಲ್ಲಿ ರಾಜ್ಯಾಧ್ಯಕ್ಷರು ಕೂಡ ಮುಕ್ತಿಸಿಲ್ಲ, ಬೇರೆ ಯಾವುದೇ ಪಕ್ಷದ ನಾಯಕರು ಕೂಡ ಅಲ್ಲಿ ಅವರ ಅಭಿಪ್ರಾಯಕ್ಕೆ ಅವಕಾಶ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ನಾವು ನಮ್ಮ ಅಭಿಪ್ರಾಯ ಕೊಡ್ಬೋದು. ನಾನು ರಾಜ್ಯಾಧ್ಯಕ್ಷ ಇತ್ತು, ನನ್ನ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾಕೆ ಶಿಖರ್ನ ಸ್ವಕ್ಷೇತ್ರ. ನನ್ನಲ್ಲೂ ಕೆಲವು ನ್ಯೂನತೆಗಳಿವೆ. ರಾಜಕೀಯ ಪಕ್ಷ ಅಂದಮೇಲೆ ಕಷ್ಟ ಸಂಕಷ್ಟ ಇದ್ದೇ ಇರುತ್ತೆ. ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋಕೆ ಆಗಿಲ್ಲ. ನನ್ನ ಕಡೆಯಿಂದ ಪ್ರಯತ್ನ ನಡೆಯುತ್ತಿದೆ, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತೀನಿ. ಜಿಲ್ಲಾಧ್ಯಕ್ಷ ಆಯ್ಕೆಯಲ್ಲಿ ನಾನು ಮೂಗು ತೂರಿಸಿಲ್ಲ, ಜಿಲ್ಲಾಧ್ಯಕ್ಷ ಆಯ್ಕೆಯಲ್ಲಿ ನನ್ನ ಪ್ರಭಾವ ಬಳಕೆ ಆಗಿಲ್ಲ. ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆ ಆಗ್ತಿರೋದು ಒಳ್ಳೆಯದು. ಚುನಾವಣೆಯಾಗಲಿ, ಚುನಾವಣೆಗೆ ನಿಲ್ತೇನೆ ಎಂದ ವಿಜಯೇಂದ್ರ ಈ ಹೇಳಿಕೆಯು ವಿರೋಧಿಗಳಿಗೆ ನಿದ್ದೆಗೆಡಿಸಿದೆ. ನನ್ನಲ್ಲೂ ಕೆಲವು ನ್ಯೂನತೆಗಳಿದ್ದಾವೆ, ನಾನು ಸರಿ ಮಾಡ್ಕೋತೀನಿ. ಮನುಷ್ಯ ಸಹಜ ಗುಣಗಳು. ರಾಜಕೀಯ ಪಕ್ಷ ಅಂದ ಮೇಲೆ ಕಷ್ಟ ಸಂಕಷ್ಟ ಇದ್ದೇ ಇರುತ್ತೆ, ಅದಕ್ಕೆಲ್ಲ ನಾನು ತಲೆ ಕೆಡಿಸಿಕೊಳ್ಳೋದಿಲ್ಲ. ಇದು ವಿಜಯೇಂದ್ರರ ಮಾತು. ಅಭಿಪ್ರಾಯ ಸಂಗ್ರಹ ಮಾಡಿಲ್ಲ ಅನ್ನೋದು ಬಂಗಾರಪ್ಪ ಅವರ ಮಾತು. ಅವರೆಲ್ಲ ಸುಧಾಕರ್ ಅವರಾಗ್ಲಿ, ಯಾರೇ ಹಿರಿಯರು, ಏನೇ ತಕರಾರುಗಳಿದ್ರು ಸಹ ಕೇಂದ್ರದಲ್ಲೂ ಕೂಡ ರಿಟರ್ನಿಂಗ್ ಆಫೀಸರ್ ಇರ್ತಾರೆ, ಲಕ್ಷ್ಮಣ್ ಅಂತ ಇದ್ದಾರೆ, ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರು. ಅವರು ಈ ಚುನಾವಣಾ ಪ್ರಕ್ರಿಯೆಯನ್ನ ಎಲ್ಲವನ್ನು ನೋಡ್ತಿದ್ದಾರೆ. ಅವ್ರಿಗೆ ಪತ್ರ ಬರೀಬೇಕು, ರಾಷ್ಟ್ರೀಯ ಅಧ್ಯಕ್ಷರಿಗೆಲ್ಲ ಅವ್ರಿಗೆ ಪತ್ರ ಬರ್ತದೆ. ಅದೇನೋ ಸಮಸ್ಯೆಗಳು ಅವರು ಕೂಡ ನೋಡ್ತಾರೆ. ಮಾತೇ ಆಡ್ತಾ ಇಲ್ಲ. ಒನ್ಲೈನ್ ಅಜೆಂಡಾ ಇಟ್ಕೊಂಡಿದ್ದಾರೆ. ನೀವು ಯತ್ನಾಳ್ ಟೀಮು ಒನ್ಲೈನ್ ಅಜೆಂಡಾ ಅವರು ವಿಜಯೇಂದ್ರ ತೆಗಿ ಹೋಗ್ಬೇಕು, ರಾಜ್ಯಾಧ್ಯಕ್ಷ ಸೂಕ್ತ ಅಲ್ಲ. ನಾನು ಕೂಡ ಈಗ
ದತ್ತಾತ್ರೇಯ ಸನ್ನಿಧಿಯಲ್ಲಿ ಬಂದಿದ್ದೇನೆ, ಅವ್ರು ಒಳ್ಳೇದಾಗ್ಲಿ ಅಂತ ನಾನು ಕೂಡ ಭಗವಂತನ ಪ್ರಾರ್ಥನೆ ಮಾಡ್ತೀನಿ, ಪ್ರಾಮಾಣಿಕವಾಗಿ ಪ್ರಾರ್ಥನೆ ಮಾಡ್ತೀನಿ. ಚುನಾವಣೆ ನಡೀಲಿ ಅಂತಿದ್ದಾರೆ ಸರ್. ಚುನಾವಣಾ ಪ್ರಕ್ರಿಯೆ ನಡೀತದೆ ರೀ. ಜಿಲ್ಲಾಧ್ಯಕ್ಷರಿಗೂ ಕೂಡ ಚುನಾವಣಾ ಪ್ರಕ್ರಿಯೆ ನಡೆದಿದೆ, ಮಂಡಲಾಧ್ಯಕ್ಷರು ಕೂಡ ಚುನಾವಣಾ ಪ್ರಕ್ರಿಯೆ ನಡೆದಿದೆ, ರಾಜ್ಯದ ಅಧ್ಯಕ್ಷರು ಇದಕ್ಕೂ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಚುನಾವಣಾ ಪ್ರಕ್ರಿಯೆ ನಡೀತಿದೆ. ಒಂದು ಮೀಟಿಂಗ್ ಇದೆ ರಾಜ್ಯಾಧ್ಯಕ್ಷ ಸಂಬಂಧಪಟ್ಟಂಗೆ ಯತ್ನಾಳು, ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ದಿನ ನಡೀತಿರ್ತದೆ. ಅದು ಒಳ್ಳೇದಾಗ್ಲಿ ಅಂತ ನಾವು ಭಗವಂತನಲ್ಲೇ ಪ್ರಾರ್ಥನೆ ಮಾಡ್ತೀವಿ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯಾರು ಅನ್ನೋದು ಅಭ್ಯರ್ಥಿ ಘೋಷಣೆ ಸಲುವಾಗಿ ಮಾಡ್ತಾ ಇರೋದು ಇಲ್ಲಪ್ಪ, ಅವ್ರು ಪ್ರಯತ್ನ ಮಾಡೋದು ತಪ್ಪು ಅಂತ ಹೆಂಗ್ ಹೇಳಕ್ಕಾಗತ್ತೆ? ನಮ್ಮದು ರಾಜಕೀಯ ಪಕ್ಷ, ಸಂತೋಷ ಪಡಬೇಕು. ಜಿಲ್ಲಾಧ್ಯಕ್ಷರು ವಿಚಾರದಲ್ಲೂ ಕೂಡ ಇಷ್ಟೊಂದು ಪೈಪೋಟಿ ನಡೀತಾ ಇದೆ ಅಂದ್ರೆ ಇದು ಮೊದಲ ಬಾರಿ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಇಷ್ಟೊಂದು ಪೈಪೋಟಿ ನಡೀತಾ ಇದೆ ಅಂದ್ರೆ ಮೊದಲ ಬಾರಿ. ನೀವು ಕೂಡ ಚುನಾವಣೆ ಪ್ರಕ್ರಿಯೆ ಎರಡನೇ ಬಾರಿ ತಾವು ಮತ್ತೆ ಸ್ಪರ್ಧೆಗಿಳಿತೀರಾ ರಾಜ್ಯಾಧ್ಯಕ್ಷ ಸ್ಥಾನ? ಸ್ಪರ್ಧೆಗೂ ಹೇಳ್ತೇನೆ, ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿತೇನೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನನಗಿದೆ. ಯಾರ ಬಳಿಯೂ ಅಭಿಪ್ರಾಯ ಸಂಗ್ರಹ ಮಾಡಿಲ್ಲ ಅನ್ನೋದು ಬಂಗಾರಪ್ಪ ಅವರ ಮಾತು ಸರ್. ನಡ್ಡಾ ಅವರಿಗೆ ಪತ್ರ ಬರೀತಿದೀವಿ ಚೇಂಜ್ ಮಾಡಕ್ಕೆ. ಅವರೆಲ್ಲ ಸುಧಾಕರ್ ಅವರಾಗ್ಲಿ, ಯಾರೇ ಹಿರಿಯರು, ಏನೇ ತಕರಾರುಗಳಿದ್ರು